ಕುದುರೆಮುಖ ಕಣ್ಣು ಹಾಯಿಸಿದಷ್ಟು ಹಸಿರು ತುಂಬಿರುವುದಲ್ಲದೆ ಮಲೆನಾಡಿನ ತವರೂರೆಂದೇ ಖ್ಯಾತಿ ಹೊಂದಿದೆ. ಇದು ಕೇವಲ ಪ್ರಕೃತಿಗಷ್ಟೇ ಹೆಸರುವಾಸಿಯಾಗಿರುವುದಲ್ಲದೆ ಸುಮಾರು 4 ದಶಕಗಳ ಕಾಲ ಸಾವಿರಾರು ಜನರಿಗೆ ಉದ್ಯೋಗವನ್ನು ಕಲ್ಪಿಸಿರುವಂಥ ಊರು. ಅತ್ಯುನ್ನತ ಶಿಕ್ಷಣಕ್ಕೆ ಹೆಸರಾದ 3 ಶಾಲೆಗಳು, 1 ಕಾಲೇಜು, ಪಾರ್ಕು, ದೇವಸ್ಥಾನಗಳು, ಹೀಗೆ ಸಕಲ ಸೌಕರ್ಯಗಳಿಂದ ಶ್ರೀಮಂತವಾಗಿದ್ದ ಕುದುರೆಮುಖವು ಇಂದಿಗೆ ಮೌನ ತಾಳಿದೆ. 100 ಬಸ್ಗಳ ಪೈಕಿ ಇಂದು ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಉಳಿದಿವೆ. ಸದಾ ಜನಜಂಗುಳಿಯಿಂದ ತುಂಬಿದ್ದ ಬಸ್ ನಿಲ್ದಾಣ, ರಸ್ತೆಗಳು ಯಾರೂ ಇಲ್ಲದೆ ಅನಾಥವಾಗಿವೆ. ರಿಟೈರ್ಮೆಂಟು, ವಿಆರ್ಎಸ್ಸು ಅಂತ ತಗೊಂಡು ಸರ್ಕಾರಿ ನೌಕರರು ಬೇರೆ ಬೇರೆ ಕಡೆ ವಲಸೆ ಹೋಗಿ ತಮ್ಮದೇ ಆದಂಥ ನೆಲೆ ಕಂಡುಕೊಂಡ್ರೆ, ಕೂಲಿ ನಾಲಿ ಮಾಡಿಕೊಂಡು ಜೀವನ ನಡೆಸ್ಕೊಂಡು ಬಂದಿರುವ ನಮಗೆ ಆರ್ಥಿಕವಾದ ಬಲ ಇಲ್ಲದೇ ಇರೋದ್ರಿಂದ ಕುದುರೆಮುಖ ಬಿಟ್ಟು ಬೇರೇನೂ ಕಾಣಿಸ್ತಾ ಇಲ್ಲ. ಇವತ್ತಲ್ಲ ನಾಳೆ ಒಂದೊಳ್ಳೆ ದಿನ ಬರ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಕಳೆದ 13 ವರ್ಷಗಳಿಂದ ಇವತ್ತಿಗೂ ಬಕಪಕ್ಷಿ ಥರ ಕಾಯ್ತಾ ಇದ್ದೀವಿ. 1976ನೇ ಇಸ್ವಿಯಲ್ಲಿ ಕುದುರೆಮುಖ ಕಬ್ಬಿಣ ಅದಿರು ಕಂಪನಿ ಶುರುವಾದ ಬಳಿಕ ಒಂದು ತುತ್ತು ಅನ್ನಕ್ಕಾಗಿ ಬೆವರು ಹರಿಸಿ ಇನ್ನೊಬ್ಬರ ಉದ್ಧಾರಕ್ಕಾಗಿ ಶ್ರಮಿಸಿ ಇದೀಗ ಕಣ್ಣೀರನ್ನ ಒರೆಸೋಕೆ ಭರವಸೆಯ ಕೈಗಳನ್ನು ಬೇಡುವಂಥ ದುರ್ಗತಿ ವಿನೋಬನಗರದ ಜನತೆಯಾದ ನಮ್ಮದಾಗಿದೆ. ಸುತ್ತಲೂ ಹಬ್ಬಿರುವ ಬೆಟ್ಟ ಗುಡ್ಡಗಳ ನಡುವೆ ಸುಮಾರು 40 ವರ್ಷಗಳಿಂದ ತಾತ್ಕಾಲಿಕ ಮನೆಗಳನ್ನು ಕಟ್ಕೊಂಡು ನಮ್ಮದೇ ಆದಂಥ ಪುಟ್ಟ ಪ್ರಪಂಚದಲ್ಲಿ ಜೀವನ ನಡೆಸ್ಕೊಂಡು ಬಂದಿದ್ದೀವಿ. ಬದುಕನ್ನು ಕಟ್ಕೊಳ್ಳೋಕೆ ಬೇರೆ ಬೇರೆ ಊರುಗಳಷ್ಟೇ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದನೂ ಇಲ್ಲಿಗೆ ಬಂದು ನೆಲೆಸಿದ್ದೀವಿ. ಮಲೆನಾಡಿಗೆ ಮಳೆಯು ಸದಾ ಆಕರ್ಷಿತವಾಗಿರುವ ಹಿನ್ನೆಲೆಯಲ್ಲಿ ಇಲ್ಲಿ ಮಳೆ ಸುರಿದ್ರೆ ಮನೆ ಮತ್ತು ಅಂಗಳ ಎರಡೂ ಸಹ ನೀರಿನಿಂದ ತುಂಬುವುದು. ನಾವು ಇದೇ ಮನೇಲಿರೋದು. ಈಗ ಇತ್ತೀಚೆಗೆ ಮಳೆ ಜಾಸ್ತಿ ಆಗಿರೋದ್ರಿಂದ ಮಳೆ ಹೊಡೆತಕ್ಕೆ ಗಾಳಿ ಹೊಡೆತ ಆ ಕಡೆ ಬರುತ್ತೆ ಅಂತ ಹೇಳೋಕ್ಕಲ್ಲ. ನಮ್ಮೆಲ್ಲ ಜೋಪಡಿ ಇರೋದಂಗಿರೋದು. ಪ್ಲಾಸ್ಟಿಕ್ ಹಾಕಿರ್ತೀವಿ, ಪ್ಲಾಸ್ಟಿಕ್ ಹಾರೋದ್ರೆ ಅದ್ರ ಮೇಲೆ ನೀರು ಸೋರಿ ಗೋಡೆ ಎಲ್ಲ ಬಿದ್ದೋಗಿದೆ. ಈಗ ಮಳೆ ಬಂದಾಗ ಕೆತ್ತು ಕುತ್ಕೋಬೇಕು, ನೀರು ಹಾಕ್ಯಂತ ಪಾತ್ರೆಗಳೆಲ್ಲ ಬಾಚ್ಬೇಕು. ನೀರು ಬಾಚಿ 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 ಹಾಕ್ಯಂತ ಮಳೆ ಯಾವಾಗ ಹೋಗತ್ತೆ ಅವಾಗ ಒಂದೇಟ ಬೆಚ್ಚಗಿರ್ತಾರೆ ಮಲಗೋದಷ್ಟೇ. ನಾವಿರುವ ಜಾಗದಿಂದ ಸುಮಾರು 2 ರಿಂದ 3 ಮೈಲಿ ದೂರದಲ್ಲಿರುವ ದಟ್ಟ ಅರಣ್ಯಕ್ಕೆ ಹೋಗಿ ಒಣಗಿ ಬಿದ್ದ ಮರದ ತುಂಡುಗಳನ್ನು ಹೊತ್ತು ತಂದು ಅಡುಗೆ ತಯಾರಿಸುವುದು ನಮ್ಮಲ್ಲಿ ಇಂದಿಗೂ ರೂಢಿಯಲ್ಲಿದೆ. ಸೌದೆ ಕಾಡಿಗೆ ಹೋಗ್ಬೇಕು, ಜಿಗಣ ಕೊಚ್ಕೊಂಡ್ ಬರಬೇಕು ಅಂದ್ರೂ ಬಿಡುಗಡೆ ಇಲ್ಲ. ಯಾಕಂದ್ರೆ ನಾವು ಹೊಟ್ಟೆಗೋಸ್ಕರ ನಾವು ಹೋಗ್ಲೇಬೇಕು. ಯಾಕಂದ್ರೆ ನಮಗೆ ಹೋಗ್ಲಿಲ್ಲ ಅಂದ್ರೆ ಹೊಟ್ಟೆಗಿಲ್ಲ. ಹಾಗೆ ತುಂಬ ದೂರದಿಂದ ಹೋಗಿ 4-5 ಕಿಲೋಮೀಟರ್ ದೂರದಿಂದ ಹೋಗಿ ಸೌದೆಯಲ್ಲೇ ಎತ್ಕೊಂಡ್ ಬರಬೇಕು. ಬೆಟ್ಟ ಗುಡ್ಡಗಳಿಂದ ಹರಿಯೋ ಶುದ್ಧ ನೀರನ್ನು ಕುಡಿಯೋ ನಮಗೆ ಮಳೆಗಾಲ ಬಂತು ಅಂದ್ರೆ ಆ ದೇವರಿಗೂ ನಮ್ಮ ಪಾಡು ಕೇಳೋದಿಲ್ಲ. ಒಂದೊಂದ್ಸಲ ಪೈಪ್ ಹೋತಂದ್ರೆ ಸುಮಾರು ಆಳುತ್ತೆ, ಕೆಳಗಿಳಿದು ಹೊಳೆಯಲ್ಲಿಂದ ನೀರು ತಂದು ಜೀವನ ಮಾಡ್ಬೇಕು. ನಾವು ಸೌಕರ್ಯ ಅನ್ಸದೇ ಇಲ್ಲ. ಇಲ್ಲಿ ಕುದುರೆಮುಖ ನೀರೆಲ್ಲ ಮಳೆ ಬಂತು, ಈಗ ಅಲ್ಲಿ ಹೋಗಿ ಮಳೆಗೆ ಹೋಗಿ ಹೊತ್ಕೊಂಡ್ಬಂದು ನೀರು ಕುಡಿಬೇಕು. ಅಲ್ಲಿ ತಂದು ನಾಲ್ಕು ಕೊಡ್ತಾನ, ಸ್ನಾನಕ್ಕೆ ನೀರಲ್ಲ, ಕುಡಿಯೋಕೆ ಮಾತ್ರ ಅಷ್ಟೇ ತಗೊಳ್ಸಿ ಇಟ್ಕೋಬೋದು. ಮಳೆ ಬಂದ್ರೆ ನಮಗೆ ಸ್ನಾನಕ್ಕೆ ನೀರು ಇಲ್ಲ ಅಂದ್ರೆ ನೀರು ಪರಿಸ್ಥಿತಿ ನಮಗೆ ಕಷ್ಟ ಇದೆ. ಬೀದಿ ದೀಪಗಳು ಸರಿಯಾಗಿರದ ನಮ್ಮ ಕುಗ್ರಾಮದಲ್ಲಿ ಸಂಜೆ 7 ಗಂಟೆಯ ಒಳಗೆ ಮನೆಗೆ ದೌಡಾಯಿಸುವ ಆತಂಕ ತಪ್ಪಿದ್ದಲ್ಲ. ಇಲ್ಲಿ ಕರೆಂಟ್ಗಳಿಲ್ಲ, ಯಾರ ಮೇಲೆ ಕರೆಂಟ್ ಇಲ್ಲ. 25-30 ವರ್ಷಗಳಿಂದ ಕರೆಂಟ್ ಇಲ್ಲ, ಕರೆಂಟೇ ನೋಡಿಲ್ಲ. ಇಲ್ಲಿ ಅದು ಬೀದಿ ಲೈಟ್ ಕರೆಂಟ್ ಕೊಡ್ತಾರೆ, ಅದು ಬಂದರೆ ಬಂತು, ಇಲ್ಲಂದ್ರೆ ಇಲ್ಲ. ಒಂದು ಮಳೆ ಸ್ವಲ್ಪ ಗಾಳಿ ಬೀಸ್ತಂದ್ರೆ ತಿಂಗಳಿಗೆ ಕರೆಂಟ್ ಇಲ್ಲ. ಹಾಗಾಗಿ ಕಾಡು ಪ್ರಾಣಿ, ಆನೆ, ಹುಲಿ ಎಲ್ಲ ಇಲ್ಲಿ ಒಳಗೆ ಬಂದು ಹೋಗ್ತಿದೆ. ಕತ್ತಲು ತುಂಬಿರುವ ಮನೆಯೊಳಗೆ ಕೊರಗುತ್ತಿರುವ ಜೀವಗಳಿಗೆ ಸೀಮೆ ಎಣ್ಣೆಯ ಮೇಲೆ ಅವಲಂಬಿತವಾಗಿರುವ ದೀಪಗಳು ಕಳೆದ 35 ವರ್ಷಗಳಿಂದ ಇಂದಿಗೂ ಆಸರೆಯಾಗಿವೆ. ಇಲ್ಲಿ ವಿದ್ಯುತ್ ಸೌಲಭ್ಯನೂ ಕೂಡ ಇಲ್ಲ. ನಾವು ದೀಪದ ಬೆಳಕಿನಲ್ಲಿನೇ ಓದ್ತಾ ಇರೋದು. ದೀಪದ ಬೆಳಕಿನಲ್ಲಿ ಓದಿದ್ರು ಕೂಡ ಒಳ್ಳೆ ಸಾಧನೆಯನ್ನ ಮಾಡಿದ್ದಾರೆ. ಇನ್ನು ವಿದ್ಯುತ್ ಸೌಲಭ್ಯ ಇದ್ದಿದ್ರೆ ಇನ್ನೂ ಶೈಕ್ಷಣಿಕ ಒಂದು ವಿಭಾಗದಲ್ಲಿ ಒಳ್ಳೆಯ ಹೆಸರನ್ನ ಮಾಡ್ತಾ ಇದ್ರು. ನಾವು ಬಡತನದ ಸಾಮಾನ್ಯ ಜೀವನವನ್ನು ನಡೆಸಿಕೊಂಡು ಬಂದಿದ್ದೇವೆ. ವಯಸ್ಸಾಗ್ತಿದ್ದಂಗೆ ಕಾಯಿಲೆಗಳೂ ಜಾಸ್ತಿ ಆಗೋದ್ರಿಂದ
ಇಲ್ಲಿ ಆರೋಗ್ಯ ಹದಗೆಟ್ರೆ ಕೇಳೋರ್ ದಿಕ್ಕಿಲ್ಲ. ಅವ್ರ ಮನೇಲಿ ಇವ್ರ ಮನೇಲಿ ಆ ಕಸಾಯಿ ಕುಡಿದು ಈ ಕಸಾಯಿ ಕುಡಿದು ಜೀವನ ಬದುಕಿಸ್ಕೊಂಡು ಇವತ್ತಿಗೆ ಅವ್ರ ಹೊಟ್ಟೆ ನೋಯಲ್ಲಿ ಒದ್ದಾಡ್ತಿದ್ದಾರೆ ಈಗ ಅವರು. ಇದು ಇಂಥದ್ದಾದ್ರೆ ಮಗ ಮನುಷ್ಯತ್ವ ಅನ್ನೋದು ಏನೈತಿ ಗೌರ್ಮೆಂಟ್ಗೆ ಅಂತ ನಾ ಕೇಳ್ತೇನೆ. ಈಗ ಏನಿದು ಕಳ್ಸ್ಕೋಬೋದು, ಮಧ್ಯರಾತ್ರಿ ಹೆಚ್ಚು ಕಮ್ಮಿ ಆದರೆ ಒಂದು ಯಾರಾದ್ರು ಫೋನ್ ಮಾಡಿ ಕೇಳಬೇಕಂದ್ರೂ ಸಹಾಯಕ್ಕೆ ಒಂದು ಗಾಡಿ ಸಮೇತ ಇಲ್ಲಿ ಏನಿಲ್ಲ ಯಾರು. ಕಾಡಾನೆಗಳ ಹಾವಳಿಯಿಂದ ಮನುಷ್ಯರಿಂದ ಹಿಡಿದು ಸಾಕು ಪ್ರಾಣಿಗಳು ಕೂಡ ತಮ್ಮ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಬದುಕುವಂತ ಸ್ಥಿತಿ ಎದುರಾಗಿದೆ. ಆನೆಗಳು ಬಂದು ತೆಂಗಿನ ಮರ ಅವು ಎಲ್ಲ ಬೆಳೆಸಿದೆ. ಆನೆ ಬಂತು, ಆನೆ ನಾವೆಲ್ಲ ಮನಗಿದ್ದು, ನಮ್ಮ ಹುಡುಗರು ಒಳಗಿದ್ದು. ಆನೆ ಬಂದು ಏನು ಮಾಡಿತ್ತು, ಬಾಕಿಲಿಗೆ ಉಳಿಸಿಬಿಡ್ತು. ಅವ್ರು ಎದಿಕೊಂಡು ಒಳಗೆ ಇದ್ರು. ಕುದುರೆಮುಖದಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿರುವ ಸಂಸೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಡಿಯಲ್ಲಿ ನಮ್ಮ ಜಾಗ ಸೇರದೇ ಇರೋ ಹಿನ್ನೆಲೆಯಲ್ಲಿ ಎಲ್ಲ ಸವಲತ್ತುಗಳಿಂದ ವಂಚಿತರಾಗಿ ಇಂದಿಗೂ ಕತ್ತಲೆಯಲ್ಲಿ ಜೀವನವನ್ನು ನಡೆಸುವ ಸ್ಥಿತಿ ಎದುರಾಗಿದೆ. ನಮ್ಮನ್ನ ಗ್ರಾಮ ಪಂಚಾಯತಿಗೆ ಸೇರಿಸ್ಕೊಂಡಿಲ್ಲ. ನಮ್ಗೆ ಸೇರಿಸ್ಕೊಂಡಿದ್ರೆ ಏನ್ರ ಕೇಳೋ ಹಕ್ಕಿತ್ತು ನಮಗಲ್ಲಿ. ಇವ್ರೆಲ್ಲರೂ ಬರೀ ಇದೇ ನಮ್ಮ ತಿನ್ನ ಮಾಡ್ತಾರೆ. ಎಂತ ಮಾಡೋದು ನಾವು ಇಲ್ಲಿ ಜೀವನ? ಟೈಮಿಂಗ್ ಪ್ರಕಾರ ಬಸ್ ಇಲ್ಲ. ಬಸ್ಸಿಗೆ ಬಂದು ನಿಂತುಬಿಟ್ಟು 5 ನಿಮಿಷ ಹಿಂದೆ ಹೆಚ್ಚು ಕಮ್ಮಿ ಆದರೂ ಬಸ್ ಹೋಗುತ್ತೆ. ಮತ್ತೆ ಮುಂದಿನ ಬಸ್ ಕಾಯ್ಬೇಕಾದ್ರೆ ನಿನ್ನೆ 2-3 ಅವರ್ ಕಾಯ್ಬೇಕಾದ್ರೆ ನಾವು ಲೆಕ್ಕಕ್ಕಿಲ್ಲದ ಹಾಗೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಮಗೆ ಯಾವುದೇ ಗ್ರಾಮ ಪಂಚಾಯತಿ ಇಲ್ಲ. ನಮಗೆ ದೊಡ್ಡ ಓಟಲ್ಲಿ ಮಾತ್ರ ಇಲ್ಲಿಗೆ ಬರ್ತಾರೆ ಹೋಗ್ತಾರೆ ವಿನಃ ಗ್ರಾಮ ಪಂಚಾಯತ್ ಸಭೆಯದ್ದು ಓಟಿಂದು ಅದು ಇದು ಯಾವುದೂ ಇಲ್ಲ. 2005ರಲ್ಲಿ ಕುದುರೆಮುಖ ಕಂಪನಿಯೊಂದಿಗೆ ನಮ್ಮ ಉಸಿರು ನಿಂತಂತಾಯಿತು. ಕುದುರೆಮುಖದಿಂದ ಸ್ಟ್ರೈಕ್ ಒಂದು ಚಿಕ್ಕಮಗಳೂರು ಅನ್ಕೊಂಡು ಕಾಲ್ನಡಿಗೆ ಜಾತ ಒಂದು ಪರಿಹಾರ ಕೇಳೋಣ ಅಂತ ಕಂಪ್ನಿಯರಿಗೆಲ್ಲ ಕೇಳಿದ್ಗೆ ಕಂಪ್ನಿ ನಾವೇನು ಕೊಡಲ್ಲ ಅಂದಿದ್ದಕ್ಕೆ ಇಲ್ಲಿ ಕೇಳಿದ್ರೆ ಆಗಲ್ಲ, ನಾವು ಓಟಿಂದ ID ಕಾರ್ಡ್ ಎಲ್ಲ ಇದೆ, ಇಲ್ಲಿ ನಾವು DCR ಹತ್ರ ಮಾತಾಡ್ಬೋದು ಅಂತೇಳಿ ನಾವು ಚಿಕ್ಕಮಗಳೂರಿಗೆ ಹೋದ್ವಿ ಕಾಲ್ನಡಿಗೆ ಜಾತಲ್ಲಿ. ಒಂದು 9 ದಿವಸ ಅಲ್ಲಿ ಕಾದು ಕೂತು DCR ನೋಡಿದೆವು. DCR ನೋಡಿದ ಮೇಲೆ ಅವ್ರ ಹತ್ರ ವಿಷಯ ಎಲ್ಲ ಹೇಳಿದಾಗ ಅವರು ಎಲ್ಲಿಯಾದರೂ ಜಾಗ ಇದ್ದರೆ ಹೇಳಪ್ಪ ಅಂತ ಹೇಳಿದಾಗ ನಾವು ಎಲ್ಲ ಜಾಗದಲ್ಲಿಯೂ ಹುಡುಕಿ ಲಾಸ್ಟಿಗೆ ಕಳಸದಲ್ಲಿ ಕಲ್ಮಕ್ಕಿಯಲ್ಲಿ ಗೋಮಾಳ ಜಾಗ ಇದೆ ಅಂತೇಳಿ ಗೊತ್ತಾಗಿ ಅದನ್ನು ಅವರಿಗೆ ತಿಳಿಸಿದಾಗ ಅವರು ಆಯಿತು ಕೊಡ್ಬೋದು ಅಂತ ಹೇಳಿದರು. ಅಂದರೆ ಕಳಸ ಪಂಚಾಯತಿಯಲ್ಲಿ ಎಲ್ಲ ಕೇಳಿಕೊಂಡು ಆ ಜಾಗ ಯಾವುದಕ್ಕೂ ಯೂಸ್ ಆಗಲ್ಲ ಅಂತ ಹೇಳಿದ ಮೇಲೆ ಅವರು ನಮಗೆ ಅದನ್ನು ಮಾಡಲಿಕ್ಕೆ ಅನುವಾದರು. ಕಳಸದಲ್ಲಿ ಕಲ್ಮುಖಿ ಜಾಗನ ಸರ್ವೆ ನಂಬರ್ 85ರಲ್ಲಿ ಸರ್ವೆ ಡಿಪಾರ್ಟ್ಮೆಂಟ್ನವ್ರಿಗೆ ಕಳಿಸಿದ್ರು. ಸರ್ವೆ ಮಾಡಿದ್ರು. ಸರ್ವೆ ಮಾಡಿ ಫಾರೆಸ್ಟ್ ಅವರು ಒಪ್ಪಿಗೆ ಕೊಟ್ಟರು ಮರ ಕಡಿಸ್ತೀವಿ ಅಂತ. ಅದು ಫೈಟ್ ಮಾಡಿ ಸ್ಟ್ರೈಕ್ ಮತ್ತೆ ನಿರಂತರವಾಗಿ ಅವಾಗವಾಗ ಸ್ಟ್ರೈಕ್ ಹೋಗಿ ಮರಗಳನ್ನ ತೆಗೆದ್ರು. ಫಾರೆಸ್ಟ್ ಮರಗಳು ತೆಗೆದು ಇದು ರೆವಿನ್ಯೂ ಜಾಗ ಗೌರ್ಮೆಂಟಿಗೆ ಸೇರಿರೋದು ಅಂತೇಳಿ ಅವರು DCR ಒಂದು ಲೆಟ್ರ್ ಬರೆದ್ರು. ಆ DCR ಕೊಡಬೇಕಾಯಿತು. ಅಷ್ಟೊತ್ತು ಕೈಗೆ ಬರೋ ಟೈಮಲ್ಲಿ ಏನಾಯ್ತು, DCRನ ಟ್ರಾನ್ಸ್ಫರ್ ಮಾಡಿಬಿಟ್ರು ಬೇರೆ ಕಡೆ. ಅದನ್ನು ಮತ್ತೆ ಹಾಗೆ ಇತ್ತು, ಅವ್ರನ್ನು ಟ್ರಾನ್ಸ್ಫರ್ ಮಾಡಿದರು. ಅದನ್ನು ಮತ್ತೆ ಬಂದ DC ಅವ್ರನ್ನು ತದನಂತರ ಟ್ರಾನ್ಸ್ಫರ್ ಮಾಡಿದ್ರು. ಹಾಗೆ ಮುಂದತ್ತ ಸಾಧಾರಣ 12 ತನಕ ಹೋಯಿತು. 12ರಲ್ಲಿ ಮತ್ತೆ ಪುನಃ ನಾವು ಹೋಗಿ ನೋಡುವಾಗ ಹಿಂದೆ ಕೊಟ್ಟ ಫೈಲ್ ಯಾವುದೂ ಇರಲಿಲ್ಲ. ಪೆಂಡಿಂಗ್ ಆಗಿ ಮತ್ತೆ ಮಂಜುನಾಥ ಅಂತ ಬಂದರು ಒಬ್ಬರು DC ಅವರು ಬಂದು ಅವರು ಅದೇ ಥರ ಮಾಡಿದ್ರು. ನಾವು ಅಲ್ಲಿ ಮತ್ತೆ ಟೆಂಟ್ ಹೊಡೆದಿದ್ದು ಅದೇ ಜಾಗದಲ್ಲಿ ಕಲ್ಮುಖಿ ಸರ್ವೆ ನಂಬರ್ 85ರಲ್ಲಿ. ಆವಾಗ ಅವರು ಇಲ್ಲ ಇವ್ರಿಗೆ ಕೊಡಬೇಕು ಅಂತೇಳಿ ಅವರು ಆಶ್ವಾಸನೆ ಅದೇ ಥರ ಲೆಟ್ರಲ್ಲಿ ಬರೆದ್ರು. ನಿರಂತರವಾಗಿ ನಾವು 2005ರಿಂದ ಈಗ 2018 ತನಕ ನಿರಂತರವಾಗಿ ಓಡಾಡ್ತಿದ್ವಿ. 2006ನಿಂದ 12 ತನಕ ನಾವು ಯಾವುದು ಫೈಲ್ ಕೊಟ್ಟಿದ್ದೇವೋ ಅದು ಒಂದು ಅಲ್ಲಿ ಇಲ್ಲ ಅಂತೇಳಿ ನಮಗೆ ಗೊತ್ತಾಗಿದೆ. ಅದನ್ನು ನಾವು ಮುಂದುವರೆದು ಆಗ ತಹಸೀಲ್ದಾರ್ ಆಗಿ ಮಂಜುನಾಥ್ ಅಂತ ಬಂದಿದ್ದರು. ಅವರು ಪಾಪ ನಮ್ಮ ಕಷ್ಟ ಸುಖವನ್ನು ನೋಡಿ ಅವರು ಇಲ್ಲಿಗೂ ಬಂದಿದ್ದರು. ಇಲ್ಲಿ ಮನೆಯ ವಾತಾವರಣ ಎಲ್ಲ ನೋಡಿ ಬಹಳ ಮನನೊಂದು ಅವರು ಹೇಳಿದರು, ಆಯ್ತಪ್ಪ ನಿಮ್ಮ ಒಂದು ಈ ಕೆಲಸ ನಾನು ಮಾಡದಿದ್ದರೆ ನನಗೆ ದೇವರು ಮೆಚ್ಚಲ್ಲ ಅಂತ ಹೇಳಿದರು. ಅದಕ್ಕೋಸ್ಕರ ಅವರು ಕೂಡಲೇ ಹೋಗಿ ಈ ಜಾಗವನ್ನು ಪಾಸ್ ಮಾಡಿ, ಯಾವುದು ಕಲ್ಮಕ್ಕಿಯಲ್ಲಿ 85 ಸರ್ವೆ ನಂಬರಲ್ಲಿ ಜಾಗ 10 ಎಕರೆ ಪಾಸ್ ಮಾಡಿ ಅದರಲ್ಲಿ ಲೇಔಟ್ ಮಾಡಿ ಎಷ್ಟು ಮನೆ ಕೂರ್ತವೆ ಅದೆಲ್ಲ ಲೆಕ್ಕ ಮಾಡಿ ಮ್ಯಾಪೇ ತಯಾರಿಸಿದರು. ಅಂತ ಒಂದು ತಹಸೀಲ್ದಾರನ್ನು ಕೂಡಲೇ ಅವರು ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿದರು. ಜಾಗ ಅಂತ ಔಷಧಿನೇ ಇಲ್ಲ. ಇನ್ನು ಈ ವರ್ಷ ಆಗುತ್ತೆ, ಮುಂದೆ ವರ್ಷ ಆಗುತ್ತೆ, ಈ ವರ್ಷ ಆಗುತ್ತೆ. ಈಗ ಎಷ್ಟಪ್ಪ 12 ವರ್ಷ ಆಯ್ತು ಜಾಗ ಕೊಡಾಡಕಚ್ಚಿ ನಾವು. ಇಲ್ಲಿವರೆಗಿನ ಯಾವುದೇ ಜಾಗದ್ದು ಬಂದಿಲ್ಲ. ಮುದುಕರು ಮಂಡ್ರು ಏನು ನೀವು ಊಟ ಮಾಡ್ತೀರಿ, ಏನು ನೀವು ಯಾವ ಪರಿಸ್ಥಿತಿ ಆಗಿದ್ರಿ ಅನ್ನೋದು ಯಾರೂ ಕೇಳಕ್ಕೆ ಬಂದಿಲ್ಲ. ಇಲ್ಲಿ ಗ್ರಾಮ ಪಂಚಾಯತ್ ಸಭೆ ಕರೆದ್ರು. ಸಭೆಯಲ್ಲಿ ನಾವು ಏನಾದರೂ ನಮಗೆ ಒಂದು ಸ್ವಲ್ಪ ಆದರೂ ಭಾಗ್ಯ ಆಗ್ಬೋದು ಅಂತ ಹೇಳಿದ್ರೆ ಭಾಳ ಆಸೆಯಲ್ಲಿದ್ದೆವು. ಆದರೆ ಆ ಭಾಗ್ಯ ನಮಗೆ ದೊರಕಿಲ್ಲ. ಅವರು ಏಕಾಏಕಿ ಕಳಸೇಶ್ವರ ಆಣೆಯಾಗಿಯೂ ಕುದುರೆಮುಖ ದಿನಕೂಲಿ ನೌಕರರಿಗೆ ಇಲ್ಲಿ ಜಾಗ ಕೊಡಬಾರ್ದು ಅಂತ ಹೇಳಿದರು. ಆದರೆ ಇದು ಎಷ್ಟು
ಒಳ್ಳೆ ಸಂಗತಿ ಅಂತ ಹೇಳಿ ನನಗೆ ಗೊತ್ತಿಲ್ಲ. ಯಾಕೆಂದರೆ ಅವರು ಕೊಡಬಾರ್ದು ಅಂತೇಳಿ ಹೇಳ್ಬೋದಿತ್ತು, ಆದರೆ ಕಳಶೇಶ್ವರ ಆಣೆಯಾಗಿ ಹಾಕಬಾರ್ದಿತ್ತು. ಅಂದರೆ ಕಳಶೇಶ್ವರ ಒಬ್ಬನಿಗೆ ಇಲ್ಲ, ಇಬ್ಬರಿಗೆಲ್ಲ, ಇಡೀ ಲೋಕಕ್ಕೇ ಅವರು ಇದ್ದ ಕಾರಣ ಅವರ ಮೇಲೆ ಆಣೆ ಹಾಕಬಾರ್ದಿತ್ತು. DC ಕಚೇರಿಗೆ ಕಾಲ್ನಡಿಗೆಯ ಜಾಥಾ ಮಾಡಿದಾಯಿತು. ವಾರಗಟ್ಟಲೆ ಉಪವಾಸ ಸತ್ಯಾಗ್ರಹವೂ ಆಯಿತು. ಮುಖ್ಯಮಂತ್ರಿಗಳಿಗೆ, ಸಮಾಜ ಕಲ್ಯಾಣ ಸಚಿವರಿಗೆ, ಪೌರಾಡಳಿತ ಸಚಿವರಿಗೆ, ಹೀಗೆ ಹಲವಾರು ಅಧಿಕಾರಿಗಳಿಗೆ ನಮ್ಮ ಸಮಸ್ಯೆಗಳನ್ನು ಪತ್ರಗಳ ಮೂಲಕ ತಿಳಿಸಿದ್ದೂ ಆಯಿತು. ಆದರೆ ನಮ್ಮ ಎಲ್ಲ ಪ್ರಯತ್ನಗಳು ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ. ಹಿಂಗೆಲ್ಲ ಕಷ್ಟ ಐತೆ, ನಮಗೆ ಯಾರು ಏನು ಸಹಾಯ ಮಾಡ್ತಾರೆ, ಏನು ಮಾಡಲ್ಲ. ವಿನೋಬನಗರದಲ್ಲಿ ಹುಟ್ಟಿ ಬೆಳೆದಂಥ ನಾವು ಇಲ್ಲಿನ ಜನತೆಯ ಒಳಿತಿಗಾಗಿ ನಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದೀವಿ. ಇಲ್ಲಿನ ಜನತೆಗೆ ಶಾಶ್ವತ ನೆಲೆಯನ್ನು ನೀಡದೆ ಕಳೆದ 13 ವರ್ಷಗಳಿಂದ ಸತಾಯಿಸಲಾಗ್ತಾ ಇದೆ. ಶಾಶ್ವತ ನೆಲೆ ಇಲ್ಲದೆ, ಕೈಯಲ್ಲಿ ಹಣ ಇಲ್ಲದೆ ಇನ್ನೊಂದು ಊರಿಗೆ ಬದುಕನ್ನು ಕಟ್ಕೊಳ್ಳೋಕೆ ಹೋದಾಗ ಎದುರಾಗುವಂಥ ಕಷ್ಟಗಳು, ಅವಮಾನಗಳು ಹೇಳತೀರದು. ವಯಸ್ಸಿನ ಯುವಕರೇ ಈ ರೀತಿಯ ಕಷ್ಟಗಳನ್ನು ಅನುಭವಿಸಿದರೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ವೃದ್ಧರೇ ಇರುವಂಥ ಇಲ್ಲಿಯವರು ಯಾವ ರೀತಿಯ ಕಷ್ಟಗಳನ್ನು ಅನುಭವಿಸ್ಬೋದು ಅನ್ನುವ ವಿಚಾರ ಊಹಿಸಲೂ ಅಸಾಧ್ಯ. ಕೆಲಸ ಕೇಳೋಕೋದ್ರೆ ನಿಮ್ಗೆ ವಯಸ್ಸಾಗಿದೆ, ನಿಮ್ಮನ್ಯಾರು ಕೆಲಸ ಕರ್ಕೋಬೇಕು ಅಂತ ಹೇಳ್ತಾರೆ. ವಯಸ್ಸಾದ್ರೆ ಊಟ ಮಾಡೋದು ಹೆಂಗೆ? ಈಗ ಅವ್ರು ಊಟನಾದ್ರೂ ಬೇಡವಾ? ಒಂದು ವಾರಕ್ಕೊಂದು 200-300 ರೂಪಾಯಿ ಕೂಡ ಸಿಕ್ಕೋದಿಲ್ಲ, ಒಂದು 50 ಕೂಡ ಸಿಕ್ಕೋದಿಲ್ಲ. ಈ ಮಳೆ ಇಲ್ಲ, ಈ ತಿಂಗಳಂದ್ರೆ ಒಂದು 10 ರೂಪಾಯಿ 5 ರೂಪಾಯಿ ಕೂಡ ಸಿಕ್ಲಿಲ್ಲ. ಗೌರ್ಮೆಂಟ್ ದುಡ್ಡು ಒಂದು 500 ರೂಪಾಯಿ ಬರುತ್ತೆ, ಅದೇ ನಂದು ಊಟಕ್ಕೆ. ನಾವು ಎಲ್ಲಿ ಹೋಗೋಣ ಸರ್? ನಮ್ಗೆ ಮನೆ ಇಲ್ಲ, ನಮ್ಗೆ ಎಂತ ಇಲ್ಲ, ಒಂದು ತಿನ್ನಕ್ಕೆ ಉಣ್ಣಕ್ಕೆ ನಮ್ಗೆ ಇಲ್ಲ. ತಾಗಿಬಿಡಿ, ತುಂಬಾ ಕಷ್ಟ ಆಗಿದೆ ಮಕ್ಕಳ ಹೋದಾಗ. ಒಂದು ಮನೆ ಕೊಡಿ. ನಮಗೆ ರಾಜಕೀಯ ಸಪೋರ್ಟ್ ಇಲ್ಲ, ಯಾವುದೇ ದುಡ್ಡಿಲ್ಲ, ವರಮಾನನಿಲ್ಲ, ಯಾವುದಾದ್ರು ಬೆಳೆ ಮಾಡೋಣಂದ್ರೆ ಇಲ್ಲಿ ಭೂಮಿನಿಲ್ಲ ನಮಗೆ. ಆ ಥರ ಪರಿಸ್ಥಿತಿಯಲ್ಲಿದ್ದೀವಿ. ನಮ್ಗೆ ತಿನ್ನೋಕ್ಕೂ ಗತಿ ಇಲ್ದಂಗೆ ಆಗಿದ್ದೀವಿ. ಈಗ ಉತ್ತಮ ನಾಳೆಗಳ ಕನಸನ್ನು ಹೊತ್ತ ಮಕ್ಕಳ ಭವಿಷ್ಯ ಅಪಾಯದ ಅಂಚಿನಲ್ಲಿದೆ. ಇನ್ನು ಮುಂದೆ ಆದರೂ ಕೂಡ ನಮ್ಮ ಈ ಕಾರುಣ್ಯವನ್ನು ನೋಡಿ ಮೇಲಾಧಿಕಾರಿಗಳು ದಯದೋರಿ ನಮ್ಮ ಮೇಲೆ ಆದಷ್ಟು ಬೇಗ ಜಾಗದಲ್ಲಿ ನಮಗೆ ಮನೆ ಮಾಡಿ ಕೊಡಬೇಕು ಅಂತ ಹೇಳಿ ನಾನು ಬಹಳ ಬೇಸರದಿಂದ ಹೇಳ್ತಾ ಇದ್ದಂಥ ಮಾತು ಇದು. ಗಂಡನ್ನು ತಿನ್ಕೊಂಡೆ, ಮಕ್ಕಳನ್ನು ತಿನ್ಕೊಂಡೆ, ನೋಡೋರೆ ಯಾರು ಬಿಟ್ಟಿಲ್ಲ. ಈ ಎಲ್ಲ ಕಷ್ಟಗಳಿಗೆ ನಾಂದಿ ಹಾಡಿ ಕತ್ತಲಲ್ಲಿ ನರಳುತ್ತಿರುವ ಇವರನ್ನು ಬೆಳಕಿನೆಡೆಗೆ ಕರೆತಂದು ಶಾಶ್ವತವಾದ ನೆಲೆಯನ್ನು ಕಲ್ಪಿಸಿಕೊಡಬೇಕೆಂಬ ಸಂಕಲ್ಪವನ್ನು ಮಾಡಿದ್ದೇವೆ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಅತ್ಯಮೂಲ್ಯ.